ಬದಲಾವಣೆ ದಿನಪತ್ರಿಕೆ ಮತ್ತು ಅಕ್ಷರ ಟಿವಿ ಕನ್ನಡದ ಸಾಹಿತ್ಯ ಅವಲೋಕನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಇವತ್ತು ಸಂಚಿಕೆ 49ರಲ್ಲಿ ನೆನೆ ಎನ್ನುವಂತಹ ಕವನ ಸಂಕಲನವನ್ನು ಕುರಿತು ನಾನು ಮಾತನಾಡಲಿದ್ದೇನೆ. ನಾನು ಡಿ ರಾಮಣ್ಣ ಆಲೂಮುಸುರಿಕೆರೆ, ತಮ್ಮ ಸಾಹಿತ್ಯ ಒಡನಾಡಿ. ನಾನು ಈಗಾಗಲೇ ಹೇಳಿದಂತೆ ಸಂಚಿಕೆ 49ರಲ್ಲಿ ನೆನೆ ಅನ್ನುವಂಥ ಕವನ ಸಂಕಲನವನ್ನು ಕುರಿತು ಇವತ್ತು ವಿಮರ್ಶೆಯನ್ನು ಮಾಡ್ತಾ ಇದ್ದೇನೆ. ಈ ಸಂಕಲನದ ಲೇಖಕರು ಮುನಿರಾಜ್ ಎಇ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮುನಿರಾಜ್ ಎಇ, ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯವನು. ಕಳೆದ 17 ವರ್ಷಗಳಿಂದ ಕೊಪ್ಪಳ ತಾಲೂಕಿನಲ್ಲಿ ಶಿಕ್ಷಕನಾಗಿ ವೃತ್ತಿ ಜೀವನವನ್ನು ನಡೆಸಿದ್ದೇನೆ. ಅಕ್ಷರ ಟಿವಿ ಹಾಗೂ ಬದಲಾವಣೆ ಪತ್ರಿಕೆಯ ಸಂಪಾದಕರಾದಂತಹ ಶ್ರೀಯುತ ಮಂಜುನಾಥ್ ಗೊಂಡಬಾಳ ಸರ್ ಅವರು ಹಾಗೂ ಸಾಹಿತ್ಯ ಅವಲೋಕನ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇರುವಂತಹ ರಾಮಣ್ಣ ಡಿ ಆಲ್ಮರ್ಸನ್ಕೇರಿ ಸರ್ ಅವರು ನನ್ನ 3ನೇ ಕವನ ಸಂಕಲನವಾದಂತಹ ನೆನೆ ಮರೆಯದ ಮತ್ತೊಮ್ಮೆ ಅನ್ನುವಂತಹ ಕವನ ಸಂಕಲನವನ್ನು ತಮ್ಮ ಸಾಹಿತ್ಯ ಅವಲೋಕನಕ್ಕಾಗಿ ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ಅವರಿರುವರೆಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸಾಹಿತ್ಯ ಅವಲೋಕನ ಕಾರ್ಯಕ್ರಮವು ಯುವ ಪ್ರತಿಭೆಗಳಿಗೆ ಒಂದು ಒಳ್ಳೆಯ ವೇದಿಕೆಯಾಗಿದೆ. ಇತ್ತೀಚೆಗೆ ಬೆಳವಣಿಗೆ ಆಗ್ತಾ ಇರುವಂತಹ ಯುವ ಪ್ರತಿಭೆಗಳಿಗೆ ಇದೊಂದು ಒಳ್ಳೆಯ ಮಾರ್ಗದರ್ಶನ, ಜೊತೆಗೆ ಅವರ ಕೃತಿಯನ್ನು ವಿಶ್ಲೇಷಣೆ ಮಾಡಿ ಅವರಿಗೆ ಆತ್ಮವಿಶ್ವಾಸವನ್ನು ತುಂಬಿದೆ ಅಂದರೆ ಅದರಲ್ಲಿ 2 ಮಾತಿಲ್ಲ. ಅಂತಹ ಕಾರ್ಯಕ್ರಮವನ್ನು ಇರುವರು ಸೇರಿಕೊಂಡು ಮಾಡ್ತಾ ಇದ್ದಾರೆ. ಅವರಿಗೆ ಸಾಹಿತ್ಯಾಸಕ್ತರ ಪರವಾಗಿ, ಹೊಸದಾಗಿ ಉದಯೋನ್ಮುಖವಾಗಿ ಬರ್ತಾ ಇರುವಂತಹ ಕವಿಗಳ ಪರವಾಗಿ ನಾನು ಅದಗಳನ್ನು ಹೇಳ್ತೇನೆ. ಅದೇ ರೀತಿಯಾಗಿ ನನಗೆ ತುಂಬ ನೆಚ್ಚಿನ ಕ್ಷೇತ್ರಗಳಂದರೆ ಕವನ ಹಾಗೂ ಕಥಾಕ್ಷೇತ್ರ. ಎರಡನ್ನೂ ಕೂಡ ನಾನು ತುಂಬ ಪ್ರೀತಿಯಿಂದ ತುಂಬ ಬ್ಯಾಲೆನ್ಸ್ ಆಗಿ ಪುಸ್ತಕಗಳು ಬಿಡುಗಡೆ ಆಗಿದ್ದಾವೆ. 4ನೇ ಪುಸ್ತಕ ಬಿಡುಗಡೆಗೆ ರೆಡಿ ಆಗಿದೆ. 5ನೇ ಪುಸ್ತಕ ಬಿಡುಗಡೆಗೆ ಅಥವಾ ಮುದ್ರಣಕ್ಕೆ ರೆಡಿ ಆಗ್ತಾ ಇದೆ. ಸೊ ಎಲ್ಲವೂ ಕೂಡ ಇದೇ ರೀತಿಯಾಗಿ ತಮ್ಮ ಪ್ರೀತಿ ವಿಶ್ವಾಸಗಳು ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ನಾನು ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇವರು ಸುಮಾರು 2 ದಶಕಗಳಿಂದಲೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಕವನ ಸಂಕಲನ ಮತ್ತು ಕಥಾ ಸಂಕಲನಗಳ ಮೂಲಕ ಈಗಾಗಲೇ ಅವರು ಎಲ್ಲರಿಗೂ ಚಿರಪರಿಚಿತರು. ಈ ಕವನ ಸಂಕಲನ ಸುಮಾರು 25ಕ್ಕೂ ಹೆಚ್ಚು ಕವಿತೆಗಳನ್ನು ಒಳಗೊಂಡಿದೆ. ಬಹುತೇಕ ಈ ಕವನ ಸಂಕಲನದ ಎಲ್ಲ ಕವಿತೆಗಳಲ್ಲಿ ಕೂಡ ಕವಿಮಿತ್ರರಾಗಿರ್ತಕ್ಕಂಥ ಮುನಿರಾಜ್ ಎಇ ಅವರು ಬಹಳಷ್ಟು ಧ್ಯಾನಸ್ಥ ಮನಸ್ಥಿತಿಯಲ್ಲಿ ಏಕಾಂತದಲ್ಲಿ ಇದ್ದುಕೊಂಡು ಪ್ರೀತಿಯ ಗೆಳತಿಯನ್ನು ಒಂದು ಆರಾಧಿಸುವಂತಹ ಒಂದು ಪೂಜ್ಯ ಭಾವನೆಯಿಂದ ಕಾಣ್ತಾ ಪ್ರಕೃತಿಯ ಅನೇಕ ವಿಸ್ಮಯಗಳಲ್ಲಿ ಆಕೆಯ ಇರುವಿಕೆಯನ್ನು ಇಲ್ಲಿ ಅಕ್ಷರ ರೂಪಕ್ಕೆ ಇಳಿಸ್ತಕ್ಕಂತಹ ಭಾಳ ದೊಡ್ಡ ಸಾಹಸವನ್ನು ಅವರು ಇಲ್ಲಿ ಬಹುತೇಕ ಕವಿತೆಗಳಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು. ಅದರ ಆಚೆಯೂ ಕೂಡ ಇತರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರೀತಿ, ಪ್ರೇಮ, ಪ್ರಣಯ, ವಿಷಾದತೆ, ತುಂಬ ಭಾವತೀವ್ರತೆಯಿಂದ ಕೂಡಿದಂಥ ಇಲ್ಲಿ ಅನೇಕ ಸಾಲುಗಳು ಬಹಳಷ್ಟು ಕವಿತೆಗಳಲ್ಲಿ ನಮಗೆ ಡಾಳಾಗಿ ಕಾಣಿಸ್ತಾ ಇವೆ. ಇಲ್ಲಿ ಬಹುತೇಕ ಎಲ್ಲ ಕವಿಗಳಿಗೂ ಕಾಡಬೇಕಾದಂತಹ ಭಾವತೀವ್ರತೆಯೇ ಇಲ್ಲಿ ಒಂದು ಗೆಳತಿಯ ರೂಪದಲ್ಲಿ, ಪ್ರೇಯಸಿಯ ರೂಪದಲ್ಲಿ, ಸಖಿಯ ರೂಪದಲ್ಲಿ ಬಹುಶಃ ಮುನಿರಾಜ್ ಸರ್ ಅವರಿಗೂ ಕೂಡ ಕಾಡಿದಂಥ ಸಂಗತಿಗಳೇ ಈ ಕವನ ಸಂಕಲನದ ಬಹುತೇಕ ಕವಿತೆಗಳಲ್ಲಿ ಕಾಣ್ತವ ಅಂತ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಸಂಗತಿ. ಇಲ್ಲಿ ನಾನು ಮೊದಲನೇದಾಗಿ ಕವಿತೆಯನ್ನು ಇಲ್ಲಿ ಉಲ್ಲೇಖ ಮಾಡುವಂಥದ್ದಾದರೆ ದ್ರೋಣರ ದ್ರೋಹ ಅನ್ನುವಂಥ ಒಂದು ಕವಿತೆ ಬಹಳ ವಿಶೇಷವಾಗಿರುವಂಥ ಕವಿತೆ ಇದು. ಇಲ್ಲಿ ದ್ರೋಣ ಅಂದರೆ ಮಹಾಭಾರತವನ್ನು ನೋಡಿದಂಥವರಿಗೆ ಅವರ ಪಾತ್ರ ಏನು ಅನ್ನುವಂಥದ್ದು ಎಲ್ಲರಿಗೂ ನಮಗೆ ಗೊತ್ತಿರುವಂಥ ಸಂಗತಿಯೇ. ಮಹಾಭಾರತ ಮತ್ತು ರಾಮಾಯಣ ಬಹಳ ದೊಡ್ಡ ಕಾವ್ಯಗಳು. ಹಾಗಾಗಿ ಇಲ್ಲಿ ಬರುವಂತಹ ದ್ರೋಣ ಕುರುವಂಶದ ರಾಜಗುರು ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ಸಂಗತಿ. ಕೌರವರಿಗೆ ಮತ್ತು ಪಾಂಡವರಿಗೆ ಬಿಲ್ವಿದ್ಯೆಯನ್ನು ಮತ್ತು ಅನೇಕ ವಿದ್ಯೆಗಳನ್ನು ಕಲಿಸಿಕೊಡ್ತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ದ್ರೋಣಾಚಾರ್ಯರು ಇಲ್ಲಿ ಅಲ್ಲಿ ಸಮೀಪದ ಒಂದು ಆಶ್ರಮದಲ್ಲಿ, ಅಂದರೆ ಏನು ಅರ್ಜುನನಿಗೆ ಜಗತ್ತಿನಲ್ಲಿಯೇ ಕಲಿಸಲಾರದಂತಹ ಶಬ್ದವೇದಿ ವಿದ್ಯೆ ಏನಿದೆ ಅಂತಹ ವಿದ್ಯೆಯನ್ನು ಕಲಿಸಿಕೊಡ್ಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಅಲ್ಲಿ ಎಲ್ಲ ಪಾಂಡವರಿಗೆ ಮತ್ತು ಕೌರವರಿಗೆ ವಿದ್ಯೆಯನ್ನು ಕಲಿಸಿಕೊಡುವಂಥ ಸಂದರ್ಭದಲ್ಲಿ ಅಲ್ಲಿ ಬೇಡರಾಜನಾದ ದೇವಸ್ರವನ ಮಗ ಏಕಲವ್ಯ ತುಂಬ ಆಸಕ್ತಿಯಿಂದ ಶ್ರದ್ಧೆಯಿಂದ ಇವರೆಲ್ಲ ಚಟುವಟಿಕೆಗಳನ್ನು ಗಮನಿಸ್ತಿರ್ತಾನೆ. ಅಂಥ ಸಂದರ್ಭದಲ್ಲಿ ದ್ರೋಣಾಚಾರ್ಯರಿಗೆ ಮರೆ ಇಡ್ತಾನೆ.
ಗುರುಗಳೇ ನನಗೂ ಒಂದಷ್ಟು ವಿದ್ಯೆಯನ್ನು ಕಲಿಸಿಕೊಡಿ ಅಂಥೇಳಿ. ಒಂದು ಕಾಲಕ್ಕೆ ಇಲ್ಲಿ ವಿದ್ಯೆ ಎನ್ನುವುದು ಕೇವಲ ಅಂದರೆ ಮೇಲ್ವರ್ಗದ ಮತ್ತು ಜಾತಿ ವ್ಯವಸ್ಥೆ ಭಾಳಷ್ಟು ತಾರತಮ್ಯ ಇರುವಂಥ ಕಾಲಘಟ್ಟದಲ್ಲಿ ಕ್ಷತ್ರಿಯರಿಗೆ ಮಾತ್ರ ಅಲ್ಲಿ ವಿದ್ಯೆಯನ್ನು ಕೇಳುವಂತಹ ಪಡೆದುಕೊಳ್ಳುವಂಥ ಹಕ್ಕು ಇತ್ತು ಅನ್ನುವಂಥದ್ದು ಇತಿಹಾಸ ಬಲ್ಲವರಿಗೆ ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಇಲ್ಲಿ ಏಕಲವ್ಯ ಆತ ಕ್ಷತ್ರಿಯರಿಗೆ ಹೊರತಾಗಿರ್ತಕ್ಕಂತಹ ಜಾತಿಯವನಾದ್ದರಿಂದ ಇಲ್ಲಿ ದ್ರೋಣಾಚಾರ್ಯರು ಆತನಿಗೆ ವಿದ್ಯೆಯನ್ನು ಕಲಿಸಲಿಕ್ಕೆ ನಿರಾಕರಿಸಿ ಬಿಡ್ತಾರೆ. ಅಂಥ ಸಂದರ್ಭವನ್ನು ಕುರಿತು ಬಹಳ ಸೂಕ್ಷ್ಮವಾಗಿ ಇಲ್ಲಿ ದ್ರೋಣರ ವಿಚಾರಗಳನ್ನು ಚಿಂತನೆಗಳನ್ನು ಕವಿತೆಯಲ್ಲಿ ಮೂಡಿಸ್ತಾ ಹೋಗ್ತಾರೆ. ಏಕಲವ್ಯನ ಪಾತ್ರ ಭಾಳ ಮುಖ್ಯವಾದಂಥದ್ದು ಅನ್ನುವಂಥದ್ದನ್ನು, ದ್ರೋಣಾಚಾರ್ಯರು ಗುರುಗಳಾಗಿ ಹೇಗೆ ತನ್ನ ಶಿಷ್ಯನಿಗೆ ಮೋಸ ಮಾಡಿದರು ಅನ್ನುವಂಥದ್ದನ್ನು ಕವಿತೆ ಬಹಳ ತುಂಬ ಮಾರ್ಮಿಕವಾಗಿ ಇಲ್ಲಿ ಓದುಗರ ಗಮನ ಸೆಳೀತೈತಿ ಅನ್ನುವಂಥದ್ದು. ಇಷ್ಟಕ್ಕೂ ನಾನೇನು ವಿದ್ಯೆ ಕಲಿಸಲಿಲ್ಲವಲ್ಲ, ತಾನೇ ಕಲಿತ ವಿದ್ಯೆಯನ್ನು ಕಸಿಯಲು ಹೋದೆನಲ್ಲ, ಎಂತಹ ಘಾತಕ ಗುರುದಕ್ಷಿಣೆ ಕೇಳಿದೆ ರಾಮ, ಅಯ್ಯೋ ಎಲ್ಲಿಯಾದರೂ ಇದನ್ನು ದಕ್ಷಿಣೆಯನ್ನವರೇ ನನಗೇಕೆ ಮೂಡಿತು ಇಂಥ ದುರ್ಬುದ್ಧಿ ತಂದೆ ಅಂತ ಈ ಕವಿತೆಯಲ್ಲಿ ಅವರು ದಾಖಲಿಸ್ತಾರೆ. ಅಂದರೆ ವಿದ್ಯೆಯನ್ನು ನಿರಾಕರಿಸಿದ ತಕ್ಷಣ ದ್ರೋಣಾಚಾರ್ಯರು ಏಕಲವ್ಯ ಸುಮ್ಮನೆ ಬಿಡೋದಿಲ್ಲ, ಆ ವಿದ್ಯೆಯನ್ನು ನಾನು ಕಲಿಬೇಕು ಅನ್ನುವಂತಹ ಒಂದು ದೃಢ ಸಂಕಲ್ಪವನ್ನು ಇಟ್ಕೊಂಡು ದ್ರೋಣಾಚಾರ್ಯರ ಮೂರ್ತಿಯನ್ನು ಮಾಡಿ ಆ ಮೂರ್ತಿಯ ಮುಂದ್ಗಡೆನೇ ಆತ ವಿದ್ಯೆಯನ್ನು ಕಲಿಯುವಂಥ ಪ್ರಯತ್ನವನ್ನು ಮಾಡ್ತಾನೆ. ಅರ್ಜುನನಿಗಿಂತ ಮುಂಚಿತವಾಗಿಯೇ ಆತ ಶಬ್ದವೇದಿ ವಿದ್ಯೆಯನ್ನು ಕಲಿತು ಬಿಡ್ತಾನೆ. ಶಬ್ದವೇದಿ ವಿದ್ಯೆಯನ್ನು ಕಲಿತಂಥ ಸಂದರ್ಭದಲ್ಲಿ ಆಗ ಪರೀಕ್ಷೆ ಮಾಡಿದಾಗ ಇಲ್ಲಿ ಏಕಲವ್ಯ ಅರ್ಜುನನಿಗಿಂತ ಮೊದಲು ಕಲಿತ ಅನ್ನುವಂಥ ವಿಷಯ ಗೊತ್ತಾದ ತಕ್ಷಣ ದ್ರೋಣಾಚಾರ್ಯರು ತುಂಬ ಸಿಡಿಮಿಡಿಗೊಳ್ತಾರೆ, ಕಳವಳಗೊಳ್ತಾರೆ. ಆಗ ಇಲ್ಲಿ ಏಕಲವ್ಯನನ್ನು ಕರೆದು ವಿಚಾರಣೆ ಮಾಡಿದಾಗ, ಇಲ್ಲ ನಾನು ನಿಮ್ಮ ಮೂರ್ತಿಯನ್ನು ಇಟ್ಟುಕೊಂಡೆ ನಾನು ಎಲ್ಲ ವಿದ್ಯೆಯನ್ನು ಕಲಿತೆ ಅಂತ ಹೇಳ್ತಾನೆ. ಆಗ ಏಕಲವ್ಯನಿಗೆ ನೀನು ವಿದ್ಯೆಯನ್ನು ನನ್ನ ಮೂರ್ತಿ ಇಟ್ಟುಕೊಂಡು ಕಲಿತದ್ದಕ್ಕಾಗಿ ಇಲ್ಲಿ ಏನು ನೀನು ಗುರುದಕ್ಷಿಣೆಯನ್ನು ಕೊಡ್ತೀಯ ಅಂತ ಕೇಳಿದಾಗ, ಆಯಿತು ಖಂಡಿತ ಕೊಡ್ತೇನೆ ಗುರುಗಳೇ, ನೀವು ಏನು ಕೇಳ್ತೀರಿ ಕೇಳ್ರಿ ಅಂತ ದ್ರೋಣಾಚಾರ್ಯರಿಗೆ ಏಕಲವ್ಯ ಅತ್ಯಂತ ವಿನಯ ಮತ್ತು ಭಕ್ತಿಯಿಂದ ಹೇಳಿದಾಗ ತಕ್ಷಣವೇ ದ್ರೋಣಾಚಾರ್ಯ ಏನು ಮಾಡ್ತಾರೆ, ನಿನ್ನ ಹೆಬ್ಬೆರಳನ್ನು ನನಗೆ ಗುರುದಕ್ಷಿಣೆಯಾಗಿ ಕೊಡು ಅಂತ ಕೇಳ್ತಾರೆ. ತಕ್ಷಣ ಇಂದು ಮುಂದೆ ನೋಡಲಾರ್ದನೆ ಇಲ್ಲಿ ಏಕಲವ್ಯ ತನ್ನ ಹೆಬ್ಬೆರಳನ್ನೇ ಕತ್ತರಿಸಿ ದ್ರೋಣಾಚಾರ್ಯರಿಗೆ ಗುರುಭಕ್ತಿಯನ್ನು ಅರ್ಪಿಸಿ ಬಿಡ್ತಾನೆ. ಇದು ಎಲ್ಲ ಕಾಲಘಟ್ಟದ ಚರಿತ್ರೆಯಲ್ಲೂ ಕೂಡ ನೆನಪಿಟ್ಟುಕೊಳ್ತಕ್ಕಂಥ ಬಹುಕಾಲ ಒಂದು ಆದರ್ಶ ಮೌಲ್ಯಕ್ಕೆ ಆ ಶಿಷ್ಯ ಪರಂಪರೆ ಅಂದರೆ ಗುರು ಮತ್ತು ಶಿಷ್ಯ ಪರಂಪರೆಗೆ ಒಂದು ಪ್ರತೀಕವಾಗಿ ನಿಲ್ತಕ್ಕಂಥ ಘಟನೆ ಅನ್ನುವಂಥದ್ದನ್ನು ಇತಿಹಾಸ ಬಲ್ಲವರು ಎಲ್ಲರೂ ಕೂಡ ನೆನಪಿಸಿಕೊಳ್ತಕ್ಕಂಥ ಸಂಗತಿಯೇ ಹೌದು. ಅಂದರೆ ದ್ರೋಣಾಚಾರ್ಯರು ಕೂಡ ಇಲ್ಲಿ ಒಂದು ಕೆಟ್ಟ ಉದ್ದೇಶವೇ, ಬಿಲ್ಲನ್ನು ಪ್ರಯೋಗ ಮಾಡಲಿಕ್ಕೆ ಬಹಳ ಮುಖ್ಯವಾಗಿ ನಮಗೆ ಅಲ್ಲಿ ಹೆಬ್ಬೆರಳೇ ಬೇಕು. ಹಾಗಾಗಿ ಹೆಬ್ಬೆರಳನ್ನು ಪಡೆದುಕೊಂಡು ಬಿಟ್ಟರೆ ಏಕಲವ್ಯನಿಂದ ಆತ ಬಿಲ್ಲನ್ನು ಹೂಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಇಲ್ಲಿ ಇತಿಹಾಸದಲ್ಲಿ ಯಾವಾಗಲೂ ಉಳಿಯುವಂಥವನು ಇಲ್ಲಿ ಮಧ್ಯಮ ಪಾಂಡವ ಅರ್ಜುನನೇ ಮತ್ತೆ ಇತಿಹಾಸದಲ್ಲಿ ಉಳಿದು ಬಿಡ್ತಾನೆ ಅನ್ನುವಂತಹ ದುರುದ್ದೇಶದಿಂದ ಆತನಿಂದ ಗುರುದಕ್ಷಿಣೆಯನ್ನು ಅಂದರೆ ಹೆಬ್ಬೆರಳನ್ನು ಪಡೆದುಕೊಳ್ತಾನೆ ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ಒಬ್ಬ ಗುರುವಾಗಿ ಶಿಷ್ಯನಿಗೆ ಈ ರೀತಿಯಾದಂಥ ದ್ರೋಹ ಮಾಡಿದ್ನಲ್ಲ ಅನ್ನುವಂಥದ್ದು ಬಹಳ ಸೂಕ್ಷ್ಮ ವಿಚಾರಗಳನ್ನು ಈ ಕವಿತೆಯಲ್ಲಿ ಇಲ್ಲಿ ಕವಿಮಿತ್ರರಾಗಿರ್ತಕ್ಕಂತಹ ಮುನಿರಾಜ್ ಎಯಿ ಸರ್ ಅವರು ಬಹಳ ಚೆನ್ನಾಗಿ ಓದುಗರ ಮುಂದೆ ಅವರು ಪ್ರಸ್ತುತಪಡಿಸ್ತಾರ ಅಂತ ಅನ್ನುವಂಥದ್ದು. ಅಂದರೆ ಇಲ್ಲಿ ಮತ್ತೆ ಇತಿಹಾಸವನ್ನು ಪುನರ್ ವ್ಯಾಖ್ಯಾನ ಮಾಡ್ತಕ್ಕಂಥ ಇಂಥ ಕವಿತೆಗಳು ಇಂಥ ಇಲ್ಲಿ ಕವನಗಳು ಯಾಕೆ ನಮಗೆ ವಿಶೇಷ ಅಂತ ಅನಿಸ್ತಾವ ಅಂತ ಹೇಳಿದರೆ, ಇಲ್ಲಿ ಮಹಾಭಾರತದಂತಹ ಈ ಚಾರಿತ್ರಿಕ ಸಂಗತಿಗಳನ್ನು ಹೊಂದಿರತಕ್ಕಂತಹ ಈ ಕಾವ್ಯ ಏನಿದೆ ಮತ್ತೆ ಅದನ್ನು ಪುನರ್ ವ್ಯಾಖ್ಯಾನ ಮಾಡುವಂತಹ ಮತ್ತೆ ಚರ್ಚೆ ಒಳಗಾಗುವಂತಹ ದಿಶೆಯಲ್ಲಿ ಈ ಕವಿತೆ ಓದುಗರಿಗೆ ಬಹಳ ವಿಶೇಷ ಅನಿಸ್ತತಿ ಅನ್ನುವಂಥದ್ದು ನನ್ನ ಅನಿಸಿಕೆ. ಹಾಗೆಯೇ ಇಲ್ಲಿ ಬುದ್ಧ ಅನ್ನುವಂಥ ಇನ್ನೊಂದು ಕವಿತೆ ಇದೆ. ಬಹುಶಃ ಆಸೆಯೇ ದುಃಖಕ್ಕೆ ಮೂಲ ಅನ್ನುವಂತಹ ಒಂದೇ ಒಂದು ವಾಕ್ಯದ ಮೂಲಕ ಇಡೀ ಜಗತ್ತಿನ ಗಮನ ಸೆಳೆದಂಥ ಮಹಾ ಸಂತ ಬುದ್ಧ. ಎಲ್ಲ ಕಾಲಕ್ಕೂ ಆತ ಮಹಾಮಾರ್ಗ ಬುದ್ಧ. ಇಲ್ಲಿ ಪರೋಕ್ಷವಾಗಿ ಮನುಷ್ಯನನ್ನು ಪ್ರತ್ಯಕ್ಷವಾಗಿ ಮನುಷ್ಯನಿಗೆ ಕಾಡತಕ್ಕಂತಹ ಆತಂಕಗಳಿರ್ಬೋದು, ದುರಾಸೆಗಳಿರ್ಬೋದು, ಮಿತಿಮೀರಿದ ಬಯಕೆಗಳಿರ್ಬೋದು, ಆತನ ದುಷ್ಟತನಗಳಿರ್ಬೋದು, ಅವೆಲ್ಲವೂ ಕೂಡ ನಮಗೆ ಆಸೆ ಹಿನ್ನೆಲೆಯಲ್ಲಿ ಉಂಟು ಮಾಡತಕ್ಕಂಥ ದುಃಖಕ್ಕೆ ಮೂಲ ಕಾರಣ ಅನ್ನುವಂಥದ್ದನ್ನು ಬಹಳ ಸೊಗಸಾಗಿ ಆತ ಇಡೀ ಮನುಕುಲಕ್ಕೆ ಹೇಳ್ತಾ ಹೋಗ್ತಾನೆ.
ಬೋಧಿ ವೃಕ್ಷದ ಕೆಳಗಡೆ ತಾನು ಕಠಿಣವಾದಂಥ ತಪಸ್ಸಿನಿಂದ ಪಡೆದಂಥ ಅರಿವು ಏನಿದೆ, ಆ ಆಂತರ್ಯದ ಬೆಳಕು ಏನಿದೆ, ಅದನ್ನು ತನ್ನಲ್ಲಿ ತಾನು ಇಟ್ಕೊಳ್ಳೋದಿಲ್ಲ ಆತ ಬುದ್ಧ. ಇಡೀ ಜಗತ್ತಿಗೆ ಹಂಚುತ್ತಾನೆ, ಬೆಳಕು ಕೊಡ್ತಾನೆ. ಹಾಗಾಗಿ ಆರ್ಯ ಸತ್ಯದ ಮೂಲಕ, ಆರ್ಯ ಸತ್ಯ ಅಂತ ಹೇಳ್ತಾರೆ ಅದಕ್ಕೆ, ಆರ್ಯ ಸತ್ಯ, ಆ ಸಿದ್ಧಾಂತದ ಮೂಲಕ ಇಡೀ ಮನುಕುಲವನ್ನು ಆತ ಪ್ರೀತಿ ಮತ್ತು ಆ ಕಾರುಣ್ಯದ ಮೂಲಕ ಒಂದು ಬೋಧಿಸಿ ಅನೇಕ ಸಿದ್ಧಾಂತಗಳ ಮುಖಾಂತರ ಅವುಗಳನ್ನು ಪ್ರತಿಪಾದಿಸ್ತಾ ಇಲ್ಲಿ ಲೋಕ ಕಲ್ಯಾಣವನ್ನು ಮಾಡಿದ ಅನ್ನುವಂಥದ್ದು ಬುದ್ಧನ ಬಗ್ಗೆ ಇರತಕ್ಕಂಥ ನಮಗೆ ಬಹಳ ಕೆಲವು ಸೂಕ್ಷ್ಮವಾದಂಥ ಸಂಗತಿಗಳು ಅಂತ ನಾನು ಅಂದ್ಕೊಳ್ತೇನೆ. ಅವರು ಬರೀತಾರೆ ಇಲ್ಲಿ, ಮನೆ ಬಿಟ್ಟು ಬುದ್ಧ ಬೆಳಕು ಕೊಡಲು ಜಗತ್ತಿಗೆ ಹೋದ. ಹೌದು, ಬುದ್ಧ ಮನೆಯನ್ನು ಬಿಟ್ಟದ್ದು ಆ ಕಾರಣಕ್ಕಾಗಿಯೇ. ಬೆಲೆ ಕೊಡಲಿಲ್ಲ ಅಲ್ಲಿ ಕವಡೆ ಕಾಸು ಅಪ್ಪನ ಸಂಪತ್ತಿಗೆ, ಹುಡುಕಲು ಹೊರಟ ಸಾವು ಮುಪ್ಪು ರೋಗಕ್ಕೆ ಮೂಲ ವಿಷಯ ತಿಳಿದ ಮಡದಿಯ ಸಹಜವಾಗಿ ಆಕೆಗೆ ಇಡೀ ಆ ನೆಲವೇ ಬಾಯಿ ಬಿಟ್ಟ ಅಂತಾಯಿತು ಅಂತ ಹೇಳಿ ಬರೀತಾರೆ ಅವರು. ಹಾಗಾಗಿ ಇಲ್ಲಿ ರಾಜನ ಮಗ ಇಲ್ಲಿ ಬುದ್ಧ, ಆತನಿಗೆ ಏನು ಬೇಕಾಗಿತ್ತು? ಇದರ ಆಚೆ ಹೋಗಿ ಮನುಷ್ಯನಿಗೆ ದುಃಖ ಇದೆ, ಸಾವು ಬರ್ತತಿ, ಆತ ಸಂಕಟಗಳನ್ನು ಅನುಭವಿಸ್ತಾನ, ಆತನಿಗೆ ಮುಪ್ಪು ಬರ್ತತಿ ಅನ್ನುವಂಥ ಸಂಗತಿಗಳು ತುಂಬ ಕುತೂಹಲವಾಗಿ ಕಾಡ್ತಾವತ್ತಾಗ ಬುದ್ಧನಿಗೆ. ಹಾಗಾಗಿ ಬೋಧಿ ವೃಕ್ಷದ ಕೆಳಗಡೆ ಅಲ್ಲಿ ಕೂತ್ಕೊಂಡು ಕಠಿಣ ತಪಸ್ಸಿನಿಂದ ಆತ ಇಲ್ಲಿ ಇಡೀ ಮನುಕುಲಕ್ಕೆ ಪ್ರೀತಿ, ಕಾರುಣ್ಯ, ಅನೇಕ ಸಂಗತಿಗಳನ್ನು ಬೋಧಿಸಿ ನಮಗೆ ಸಂತನಂತೆ ಗೋಚರಿಸ್ತಾನ ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ಅವರು ಈ ಕವಿತೆಯಲ್ಲಿ ಕಟ್ಟಿಕೊಡ್ತಾರೆ. ಇದು ಕೂಡ ತುಂಬ ವಿಶೇಷವಾದಂಥ ಕವಿತೆ ಅಂತ ನಾನು ಅಂದ್ಕೊಳ್ತೇನೆ. ಇನ್ನೊಂದು ಕವಿತೆ ಇದೆ, ಒಲವೇ ಅಂಥೇಳಿ. ಅಂದರೆ ಪ್ರೀತಿಗೆ ಸಂಬಂಧಪಟ್ಟಂಥದ್ದು. ನಾನು ಆಗಲೇ ಹೇಳಿದೆ, ಬಹುಶಃ ಈ ಕವನ ಸಂಕಲನದ ಬಹುತೇಕ ಕವಿತೆಗಳು ಕೂಡ ಹಾಗೆಯೇ ಇವೆ. ಒಂದಷ್ಟು ಕವಿತೆಗಳನ್ನು ಹೊರತುಪಡಿಸಿದರೆ ಬಹುತೇಕ ಕವಿತೆಗಳು ಕೂಡ ಇಲ್ಲಿ ತುಂಬ ನಾನು ಹೇಳಿದ್ನಲ್ಲ, ಪ್ರಕೃತಿಗೆ ಸಂಬಂಧಪಟ್ಟಂಥ ಅನೇಕ ವಿಸ್ಮಯಗಳನ್ನು ಸಮೀಕರಿಸಿ ಅಲ್ಲೆಲ್ಲ ಬೆರಗು ಮೂಡಿಸ್ತಕ್ಕಂಥ ಸಂಗತಿಗಳಲ್ಲಿ ಆ ಗೆಳತಿಯನ್ನು, ಸಖಿಯನ್ನು ಹುಡುಕ್ತಕ್ಕಂಥ ಪರಿ, ಆಕೆಯನ್ನು ಧ್ಯಾನಿಸ್ತಕ್ಕಂಥ ಪರಿ, ಅದು ಪ್ರೀತಿಯ ಹಂತದ್ದು. ಅದು ಎಲ್ಲರನ್ನೂ ಕೂಡ ಅದು ಬಾಗಿಸಬಲ್ಲದು, ಪಳಗಿಸಬಲ್ಲದು ಅನ್ನುವಂಥ ಸಂಗತಿ ನಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ. ಎಂಥ ಕಲ್ಲಿನಂಥ ಮನಸ್ಸನ್ನು ಕೂಡ ಅದು ಕರಗಿಸಬಲ್ಲಂಥ ಶಕ್ತಿ ಅದಕ್ಕಿದೆ. ಅದರ ಸುಖವೇ ಬೇರೆ. ಹಾಗಾಗಿ ಒಳಗೆ ಖುಷಿ ಪಡ್ತಕ್ಕಂತಹ, ಸಂಭ್ರಮಗೊಳ್ತಕ್ಕಂತಹ, ವೈಯಕ್ತಿಕವಾಗಿ ಸ್ಫೂರ್ತಿಗೊಳ್ತಕ್ಕಂತಹ ಸಂಗತಿಗಳಿಗೆಲ್ಲವೂ ಕೂಡ ಇಲ್ಲಿ ಪ್ರೀತಿ ಎನ್ನುವಂಥದ್ದು ಬಹಳ ಮುಖ್ಯವಾದಂತಹ ಮೂಲ ಸ್ಥಾಯಿ ಅಂತ ಅನ್ನುವಂಥದ್ದನ್ನು ನಾವು ಯಾರು ಮರೀಬಾರದು. ಅದಕ್ಕೆ ಹೇಳ್ತಾರೆ ಇಲ್ಲಿ ಕವಿಮಿತ್ರರಾಗಿರ್ತಕ್ಕಂತಹ ಮುನಿರಾಜ್ ಸರ್ ಅವರು, ಸೋಲುಗಳ ಸಾಲು ಹಿಡಿದು ಸಾಗಿದ್ದೇನೆ, ನಿನಗಾಗಿ ನಿನ್ನ ನೆನಪಿನೊಂದಿಗೆ ಹೊರಟಿದ್ದೇನೆ. ನೋಡು, ಸೋಲುಗಳ ಸಾಲು ಹಿಡಿದು ಸಾಗಿದ್ದೇನೆ, ನೀನಿಲ್ಲ, ಹಾಗಾಗಿ ನಾನು ಸೋಲ್ತಾ ಇದ್ದೇನೆ ಬದುಕಿನಲ್ಲಿ ಪ್ರತಿ ಹಂತದಲ್ಲೂ ಕೂಡ. ನೀನಿದ್ದಿದ್ರೆ ನಾನು ಸೋಲುವಂಥ ಪ್ರಶ್ನೆಯೇ ಇರಲಿಲ್ಲ ಅಂತ ಎಷ್ಟು ಸೂಕ್ಷ್ಮವಾಗಿ ಆ ಗೆಳತಿಯ ಶಕ್ತಿಯನ್ನು, ಆ ಸಖಿಯ ಇರುವಿಕೆಯನ್ನು ಎಷ್ಟು ಬಹಳ ಮುಖ್ಯವಾದಂಥ ನೆಲೆಗಟ್ಟಿನಲ್ಲಿ ನೆನಪಿಸಿಕೊಳ್ತಾರ ಅನ್ನುವಂಥದ್ದು. ಮತ್ತೆ ಮತ್ತೆ ನೆನಪಿಸಿಕೊಳ್ತಾರ. ನೆನಪೇ ನನಗೆ ದಕ್ಕಬಹುದಾದಂಥ ಬಹಳ ದೊಡ್ಡ ಪ್ರೀತಿ. ಹಾಗಾಗಿ ನಿನ್ನನ್ನು ನಾನು ಬಹಳಷ್ಟು ನೆನಪು ಮಾಡ್ಕೊಳ್ತೇನೆ ಅಂತ. ನೆನಪುಗಳು ನೆನಪಿಸಿಕೊಂಡ್ರೆ ನೆನಪಿಗೆ ಬಾರಲಾರದಂತಹ ಕೆಲವೊಮ್ಮೆ ಸ್ಥಿತಿಯನ್ನು ತಂದುಬಿಡ್ತಿ. ಯಾಕೆ ಹೀಗೆ ಮರೆತವನಂತೆ ನಾನೇ ಒಂದೊಂದು ಸಲ ನಟಿಸಿಬಿಡ್ತೀನಿ, ಅಂಥದ್ದೊಂದು ಗುಮಾನೆ ಬಂದ್ಬಿಡ್ತೈತಿ, ಅಂಥದ್ದೊಂದು ಸಂಶಯ ಬಂದ್ಬಿಡ್ತೈತಿ. ಅದು ಬರಬಾರದು ಅಂಥೇಳಿ ತುಂಬ ದಯನೀಯ ಸ್ಥಿತಿಯಲ್ಲಿ ಸಖಿಯನ್ನು, ಪ್ರೀತಿಯನ್ನು ಇಲ್ಲಿ ಒಲವು ಅನ್ನುವಂತಹ ಈ ಕವಿತೆಯ ಮೂಲಕ ಅವರು ಬೇಡ್ತಾರೆ. ಹೀಗೆ ಬದುಕನ್ನು ಗೆಲ್ಲಲಿಕ್ಕೆ ಇಲ್ಲಿ ಬಹಳಷ್ಟು ಹಿರಿಯ ಕವಿಗಳು ಕೂಡ ಹೇಳ್ತಾರೆ. ಬಹಳಷ್ಟು ಹಿರಿಯ ಕವಿತೆಗಳ ಆಶಯಗಳು ಕೂಡ ಅದೇ ಆಗಿದೆ. ನೀನು ಜೊತೆಗಿರಬೇಕು, ನೀನು ಜೊತೆ ಇದ್ದಾಗ ನಾನು ಜಗತ್ತನ್ನೇ ಗೆಲ್ಲಬಲ್ಲೆ ಅಂತ. ನೀನು ಇಲ್ಲದೇ ಇದ್ದಕ್ಕೆ, ಅಂದರೆ ನೀನು ನನಗೆ ಜೊತೆಯಾಗದೇ ಇದ್ದದ್ದಕ್ಕಾಗಿ ನಾನು ಸೋಲ್ತಾ ಇದ್ದೇನೆ ಅಂತ. ಈ ಸೋಲುವಂಥ ಪ್ರಶ್ನೆ ಬರಬಾರದು, ಅದಕ್ಕೆ ದಯವಿಟ್ಟು ನೀ ಬಾ, ಎಲ್ಲಿದಿ ಅಂತೇಳಿ ತುಂಬ ದಯನೀಯ ಸ್ಥಿತಿಯಲ್ಲಿ ಇಲ್ಲಿ ಕಾವ್ಯದ ಮೂಲಕ ಆಕೆಯನ್ನು ಆರಾಧಿಸುವಂತಹ, ಆಕೆಯನ್ನು ಮನದ ಆ ಅರಮನೆಗೆ ಕರೆದುಕೊಳ್ತಕ್ಕಂತಹ ಪ್ರಯತ್ನವನ್ನು ಭಾಳಷ್ಟು ಸೂಕ್ಷ್ಮವಾಗಿ, ತುಂಬ ಪ್ರೀತಿಯ ಒಲವಿನ ವರತೆ ದುಮ್ಮಿಕ್ಕುವಂತೆ, ಝರಿ ಅಂತ ನಾವೇನು ಕರಿತೇವೆ ಹಾಗೆ ಸದಾ ಜುಳು ನೀರು ಹರಿದಂತೆ ಇಲ್ಲಿ ಕವಿತೆಯ ಭಾಳಷ್ಟು ಸಾಲುಗಳು ಕೂಡ ಆಕೆಯನ್ನು ಕರೀತಕ್ಕಂತಹ ಮನಸ್ಥಿತಿಗೆ
ಕವಿ ಒಯ್ತಕ್ಕಂಥ ಸಂಗತಿ. ಅದಕ್ಕೆ ನನಗೆ ಈ ಕವಿತೆಯನ್ನು ಓದಿದ ತಕ್ಷಣ ಕನ್ನಡದ ಬಹಳ ದೊಡ್ಡ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು, ಈ ನಾಡಿನ ಸಾಕ್ಷಿ ಪ್ರಜ್ಞೆ ಅಂತಿದ್ದವರು, ಅವರು ಬರೀತಾರೆ, ಹಾಡುವ ಹಕ್ಕಿ ಓಡುವ ಬಸ್ಸು ದುಮ್ಮುಕ್ಕುವ ಆ ಜೋಗದ ಜಲಪಾತವನ್ನು ಕಂಡೊಡನೆ ನಿನ್ನ ನೆನಪು ಗೆಳತಿ ಅಂತ. ಗೆಳತಿಯನ್ನು ಕುರಿತು ಅವರು ಕೂಡ ಕವಿತೆಯಲ್ಲಿ ಬರೀತಾರೆ. ನೋಡಿ, ಹಾಡುವ ಹಕ್ಕಿಯನ್ನು ನೋಡಿದ ತಕ್ಷಣ ನೀನು ನೆನಪಾಗ್ತಿ, ನನಗೆ ಓಡುವ ಬಸ್ಸನ್ನು ನೋಡಿದ ತಕ್ಷಣ ನೀನು ನೆನಪಾಗ್ತಿ, ಹರಿಯುವಂಥ ಜಲಪಾತವನ್ನು ಕಂಡೊಡನೆ ನೀನು ನನಗೆ ನೆನಪಾಗ್ತಿ ಅಂತ. ಅಂದರೆ ಪ್ರಕೃತಿಯ ಎಲ್ಲ ವಿಸ್ಮಯಗಳಲ್ಲೂ ಕೂಡ, ಪ್ರಕೃತಿಯ ಎಲ್ಲ ಸೌಂದರ್ಯ, ಎಲ್ಲ ಸೊಬಗುಗಳಲ್ಲೂ ಕೂಡ ನೀನು ನನಗೆ ಕಾಣ್ತಿ ಅಂತ. ಪ್ರಕೃತಿ ಹೇಗೆ ನಮ್ಮ ಜೊತೆಗೆ ನಿಲ್ತತಿ, ನೀನು ಹಾಗೆ ನನ್ನ ಜೊತೆಗಿದ್ದರೆ ಈ ಜಗತ್ತನ್ನೇ ಗೆಲ್ಲಬಲ್ಲೆ ಅನ್ನುವಂಥ ಆಶಯವನ್ನು ಈ ಕವಿತೆಯಲ್ಲಿ ಬಹಳ ಸೂಕ್ಷ್ಮವಾಗಿ ಅವರು ಕಟ್ಟಿಕೊಡ್ತಾರೆ ಅನ್ನುವಂಥದ್ದು. ಇನ್ನೊಂದು ಕವಿತೆ ಇದೆ ಇಲ್ಲಿ, ಕಾವೇರಿ ಅಂಥೇಳಿ. ಅಂದರೆ ಈ ಕಾವೇರಿ ಎನ್ನುವಂತಹ ಕವಿತೆಯಲ್ಲಿ ಬಹಳ ಸೂಕ್ಷ್ಮವಾಗಿ ಇಲ್ಲಿರ್ತಕ್ಕಂತಹ ಎಲ್ಲ, ಅಂದರೆ ಕರ್ನಾಟಕದ ಹಿರಿಮೆ ಗರಿಮೆಗಳನ್ನು, ಹೆಗ್ಗಳಿಕೆಗಳನ್ನು, ಒಂದು ವೈವಿಧ್ಯತೆಯನ್ನು ಬಹಳ ಸೂಕ್ಷ್ಮವಾಗಿ ಈ ಕವಿತೆಯಲ್ಲಿ ಅವರು ಅನಾವರಣಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಇಲ್ಲಿರ್ತಕ್ಕಂಥ ಪ್ರಾಕೃತಿಕ ಸಂಪತ್ತು ಇರ್ಬೋದು, ದೇವಸ್ಥಾನಗಳಿರ್ಬೋದು, ನದಿಗಳಿರ್ಬೋದು, ಬೆಟ್ಟ ಗುಡ್ಡಗಳಿರ್ಬೋದು, ಭಾಳ ದೊಡ್ಡ ಸೂಫಿ ಸಂತರ ಎಲ್ಲ ನೆಲೆಗಟ್ಟುಗಳನ್ನು ಈ ಕವಿತೆಯಲ್ಲಿ ಭಾಳ ಸೂಕ್ಷ್ಮವಾಗಿ ಅವರು ದಾಖಲಿಸ್ತಾರೆ. ಅದಕ್ಕೆ ನನಗೆ ಈ ಸಂದರ್ಭದಲ್ಲಿ ನೆನಪಾಗಿದ್ದು ನಿಸ್ಸರ್ ಅಹಮದ್ ಅವರ ಕವಿತೆಯ ಸಾಲುಗಳು. ಬಹುಶಃ ಬಹಳಷ್ಟು ಎಲ್ಲ ಕನ್ನಡಿಗರ ಮನಸ್ಸನ್ನು ಗೆದ್ದಂಥ ಸಾಲುಗಳು ಕೂಡ ಇವು. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬೆಳಕಿನಲ್ಲಿ, ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯೋತ್ಸವ ತಾಯಿ ನಿನಗೆ ನಿತ್ಯೋತ್ಸವ ಅನ್ನುವಂತಹ ಕವಿತೆಯ ಮೂಲಕ ಜೋಗದ ಸಿರಿ ಬೆಳಕನ್ನು ಕಾವ್ಯದ ಮೂಲಕ ಕಟ್ಟಿ ತುಂಬ ಮನನೀಯವಾಗಿರ್ತಕ್ಕಂತಹ ಕರ್ನಾಟಕದ ಹಿರಿಮೆಯನ್ನು ಈ ಕವಿತೆಯಲ್ಲಿ ಕವಿ ನಿಸ್ಸರ್ ಅಹಮದ್ ಅವರು ಕಟ್ಟಿಕೊಡ್ತಾರೆ. ಅದೇ ತೆರನಾಗಿರ್ತಕ್ಕಂತಹ ಇಲ್ಲಿ ಆಶಯಗಳನ್ನು ಕಾವೇರಿ ಎನ್ನುವಂಥ ಕವಿತೆಯಲ್ಲಿ ಕವಿ ಮಿತ್ರರಾಗಿರ್ತಕ್ಕಂಥ ಮುನಿರಾಜ್ ಅವರು ಕೂಡ ಮಾಡ್ತಾರಂತ. ಧರ್ಮಸ್ಥಳದ ಮಂಜುನಾಥ, ಶೃಂಗೇರಿಯ ಶಾರದಾಂಬೆ, ವರನಾಡ ಅನ್ನಪೂರ್ಣೇಶ್ವರಿ, ಪಾದದಡಿಯ ಧೂಳಾಗಿ ಕನ್ನಡದ ಉಸಿರಾಗಿ ಕನ್ನಡಕ್ಕಾಗಿ ಹೋರಾಡವೆ, ಕನ್ನಡಕ್ಕಾಗಿ ಹೋರಾಡವೆ, ಬದುಕುವೆ ಓ ತಾಯಿ ಕಾವೇರಿಯೇ. ಹಿಂಗೆ ಕಾವೇರಿ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಈ ಕರ್ನಾಟಕದ ಎಲ್ಲ ಪ್ರಾಕೃತಿಕ ಸಂಪತ್ತುಗಳನ್ನು, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವೈಶಿಷ್ಟ್ಯತೆಗಳನ್ನು ಈ ಕಾವ್ಯದ ಮೂಲಕ ಅವರು ದಾಖಲೀಕರಣ ಮಾಡ್ತಕ್ಕಂತಹ ಪ್ರಯತ್ನ ಒಂದು ಐತಿಹಾಸಿಕವಾದದ್ದು ಅನ್ನುವಂತಹ ಸಂಗತಿ. ಹಾಗಾಗಿ ಈ ಕವಿತೆಯು ಕೂಡ ಬಹಳಷ್ಟು ನಮ್ಮನ್ನು ಕಾಡದೇ ಇರೋದು. ಇನ್ನೊಂದು ಕವಿತೆ ಇದೆ ಇಲ್ಲಿ, ದೇವರೇ ಅಂಥೇಳಿ. ಬಹುಶಃ ದೇವರು ಇದು ಬಹಳ ಸೂಕ್ಷ್ಮವಾದಂಥ ವಿಚಾರ. ಅವರವರ ಭಾವ, ಅವರವರ ಭಕ್ತಿಗೆ ಸಂಬಂಧಪಟ್ಟಂಥದ್ದು. ಅದು ಅವರವರು ಹೇಗೆ ತಮ್ಮ ಮನಸ್ಸಿನ ಭಾವದಲ್ಲಿ ಗ್ರಹಿಸಿಕೊಳ್ತಾರೋ ಹಾಗೆ ಅವರವರ ಆ ಮಟ್ಟಕ್ಕೆ ದೇವರನ್ನು ನಾವು ಕಲ್ಪನೆ ಮಾಡಿಕೊಳ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ ದೇವರು ಅನ್ನುವಂಥ ಈ ಕವಿತೆಯಲ್ಲಿ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಇಲ್ಲಿ ಪ್ರೀತಿಗೆ ಸಂಬಂಧಪಟ್ಟಂತೆ, ಅಂದರೆ ಪ್ರೀತಿಯಿಂದಲೇ ಕಾಳಜಿ ಹುಟ್ಟಂಥದ್ದು. ಈಗ ಒಬ್ಬ ಮನುಷ್ಯನನ್ನು ನಾವು ತುಂಬ ಕಾಳಜಿ ಮಾಡ್ತಾ ಇದ್ದೇವೆ, ಆತನ ಬಗ್ಗೆ ಭಾಳಷ್ಟು ನಾವು ಜಾಗೃತಿ ವಹಿಸ್ತೇವೆ ಅಂತ ಹೇಳಿದರೆ, ಆತನಿಗೆ ದುಃಖ ಆದಾಗ, ಆತನಿಗೆ ಕಷ್ಟ ಬಂದಾಗ, ಆತನಿಗೆ ನೋವು ಬಂದಾಗ ನಾವೆಲ್ಲ ಮಿಡಿತಾ ಇದ್ದೀವಿ ಅಂತ ಹೇಳಿದರೆ ಆತನ ಬಗ್ಗೆ ನಮಗೆ ಒಂದು ವಿಶೇಷವಾದ ಪ್ರೀತಿ ಇದೆ ಅಂತಲೇ ಅರ್ಥ. ಹಾಗಾಗಿ ಇಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ಈ ಕವಿತೆ ಎಲ್ಲ ಸಾಲುಗಳನ್ನು ನೋಡೋದಾದರೆ ಕವಿ ದೇವರ ಹತ್ರ ಬೇಡ್ಕೊಳ್ತಾನೆ. ಬಹುಶಃ ನಾವಾಗಿದ್ದರೆ ಬೇರೆ ರೀತಿಯಾಗಿ ಬೇಡ್ಕೊಳ್ತಿದ್ವಿ ಏನೋ ಅಂತ, ನಮಗೆ ಸಂಪತ್ತು ಆ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ಸಿಗಲಿ ಅಂತ ನಾವು ಬೇಡ್ಕೋಬೋದು, ಅಥವಾ ಇನ್ಯಾವುದೋ ಬೇರೆ ಬೇರೆ ರೀತಿಯಾದಂತಹ ನಮ್ಮ ಬೇಡಿಕೆಗಳಿರ್ತಾವಲ್ಲ, ಅಂಥ ಬೇಡಿಕೆಗಳನ್ನು ಬಹುಶಃ ದೇವ್ರ ಮುಂದೆ ನಾವೆಲ್ಲ ಬೇರೆ ಭಕ್ತಾದಿಗಳು ಇಡ್ತಾರೆ. ಆದರೆ ಇಲ್ಲಿ ಮುನಿರಾಜ್ ಅವರು ಬಹಳ ವಿಶೇಷವಾಗಿ ದೇವರಲ್ಲಿ ಮೊರೆ ಇಡ್ತಾರೆ. ದೇವರೇ, ಮೂಕನಾಗಿಸಿಬಿಡು ನನ್ನನ್ನು. ಯಾಕೆ ಆಗಿಸ್ಬೇಕು ಗೊತ್ತೇನು? ನನ್ನವಳಿಗೆ ನಾನು ಏನಾದರೂ ಬೈದು ಬಿಟ್ಟರೆ ಅವಳು ಮನಸ್ಸಿಗೆ ನೋವು ಮಾಡ್ಕೊಳ್ತಾಳೆ, ಅದಕ್ಕೆ ನನ್ನನ್ನು ಮೂಕನಾಗಿಸಿಬಿಡು. ಮೂಕನಾಗಿದ್ದರೆ ನಾನು ಏನೂ ಬೈಲಿಕ್ಕೆ ಸಾಧ್ಯ ಇಲ್ಲ ಅಂತ. ನೋಡಿ, ಗೆಳತಿಯನ್ನು ಎಷ್ಟು ಕಾಳಜಿ ಮಾಡ್ತಾರೆ ಅನ್ನುವಂಥದ್ದು ಈ ಕವಿತೆಯಲ್ಲಿ ನಮಗೆ ಗೊತ್ತಾಗುತ್ತೆ. ಮೂಕನಾಗಿಸು ದೇವ ನನ್ನನ್ನು, ನನ್ನವಳ ಬಯದಿರಲೆಂದು. ಕುಂಟನಾಗಿಸು ದೇವ ನನ್ನವಳ ಮುಂದೆ ಹಗಲಿರುಳು ಇರಬೇಕು ಅಂಥೇಳಿ. ಕಾಲೆಲ್ಲ ಕುಂಟ ಆಗಿಬಿಟ್ರೆ ಎಲ್ಲೂ ಅಡ್ಡಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾನು ಪ್ರತಿದಿನ ಮನೆಯಲ್ಲೇ ಇರ್ತೀನಿ. ಅದು ಹೆಂಗೆ?
ಆಕೆಯ ಮುಂದೆನೇ ಇರಬೇಕು ಅನ್ನುವಂತಹ ಈ ಕವಿಯ ಭಾವತೀವ್ರತೆಯ ಸಾಲುಗಳು ಇಲ್ಲಿ ದೇವರು ಅನ್ನುವಂತಹ, ಅಂದರೆ ದೇವರನ್ನೂ ಕೂಡ ಆತ ಹಾಗೆ ಬೇಡ್ಕೊಳ್ತಾನೆ. ಮನುಷ್ಯರನ್ನು ಬೇಡಿಕೊಂಡ್ರೆ ಬಹುಶಃ ಇಂತಹ ವರ ಸಿಗ್ತೈತೆ ಇಲ್ಲ ಗೊತ್ತಿಲ್ಲ, ಹಾಗಾಗಿ ಆತನಿಗೆ ಇಷ್ಟು ರಕ್ಷಣೆ ಸಿಗ್ತೈತೆ ಇಲ್ಲ ಗೊತ್ತಿಲ್ಲ, ಹಾಗಾಗಿ ದೇವರನ್ನೇ ನಾನು ಬೇಡ್ಕೊಂಡ್ಬಿಟ್ರೆ ಖಂಡಿತ ನನ್ನ ಗೆಳತಿಯನ್ನು, ನನ್ನ ಪ್ರಿಯತಮಿಯನ್ನು, ನನ್ನ ಮನದ ರಾಣಿಯನ್ನು ನಾನು ಇಷ್ಟು ಚೆನ್ನಾಗಿ ನೋಡ್ಕೋಬೋದು ಅನ್ನುವಂಥದ್ದನ್ನು ಅವರು ಈ ಕಾವ್ಯದ ಮೂಲಕ ಕಟ್ಟಿಕೊಡ್ತಾರೆ. ಇಲ್ಲಿ ನನಗೆ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಕವಿತೆಯ ಸಾಲುಗಳು ಕೂಡ ಈ ಸಂದರ್ಭದಲ್ಲಿ ನೆನಪಾದವು. ಅವರು ಹೇಳ್ತಾರೆ, ಆ ಬೆಟ್ಟದಲ್ಲಿ ಆ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ, ಚಿಲುವಾದ ನಿನ್ನ ಮಲ್ಲಿಗೆಯ ಮೈಯ ಸುಟ್ಟಾವ ಬೆಳ್ಳಿ ಕಿರಣ ಅಂತ. ನೋಡಿ ಹೇಗೆ ಹೇಳ್ತಾರೆ ಅವರು. ಆ ಬೆಟ್ಟದಲ್ಲಿ ಆ ಬೆಳದಿಂಗಳಲ್ಲಿ ನೀನು ಅಡ್ಡಾಡಬೇಡ, ಸುಳಿದಾಡಬೇಡ, ಅಲ್ಲಿ ಹೋಗುವಂಥ ಪ್ರಯತ್ನ ಮಾಡಬೇಡ. ಯಾಕಂದ್ರೆ ಬೆಟ್ಟದ ಮೇಲೆ ಬಹಳ ಪ್ರಖರವಾದಂಥ ಸೂರ್ಯನ ಕಿರಣಗಳು ಬೀಳ್ತಾವೆ, ಹಾಗಾಗಿ ನಿನ್ನ ಮೈಯ ಆ ಬಣ್ಣ ಸುಟ್ಟು ಬಿಟ್ಟಿತ್ತು ಅಂತ. ನೋಡಿ ಎಷ್ಟು ಕವಿ ಸೂಕ್ಷ್ಮವಾದಂತಹ ಆ ಭಾವನೆಗಳಿಂದ ಆಕೆಯನ್ನು ಕಾಳಜಿ ಮಾಡ್ತಕ್ಕಂಥ ಒಂದು ಆಯಾಮ ಕೂಡ ಹೌದು, ಇದು ಒಂದು ದೃಷ್ಟಿಕೋನವೂ ಹೌದು. ಎಂಥ ಬಯಕೆ ಇದು. ಆ ಬೆಟ್ಟದಲ್ಲಿ ಆ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ, ಚೆಲುವಾದ ನಿನ್ನ ಮೈಯ ಮಲ್ಲಿಗೆಯ ಮೈಯ ಸುಟ್ಟಾವ ಬೆಳ್ಳಿ ಕಿರಣ ಅಂತ. ಅಂಥದ್ದೊಂದು ಸುಂದರವಾದಂಥ ಮೈ, ನಿನ್ನ ಮಲ್ಲಿಗೆ ಅಂತ ಮೈ ಏನಿದೆಯಲ್ಲ, ಅದು ಬೆಳಕಿನ ಕಿರಣಗಳಿಂದ ಬಹುಶಃ ಸುಟ್ಟು ಹೋಗ್ಬೋದು. ಆ ಕಾರಣಕ್ಕಾಗಿ ನೀನು ದಯವಿಟ್ಟು ಆ ಬೆಟ್ಟದ ಮೇಲೆ ಹೋಗಬೇಡ ಅಂಥೇಳಿ ಇಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಕೂಡ ಕವಿತೆಯಲ್ಲಿ ಕಟ್ಟಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಅದೇ ಥರ ಇವರು ಕೂಡ ಮುನಿರಾಜ್ ಸರ್ ಅವರು ದೇವರೇ ಅನ್ನುವಂಥ ಕವಿತೆಯಲ್ಲಿ ತನ್ನ ಪ್ರೀತಿಯ ಗೆಳತಿಯನ್ನು ಭಾಳ ನಾನು ಸೂಕ್ಷ್ಮವಾಗಿ ನೋಡ್ಕೋಬೇಕಾಗಿದೆ ಅನ್ನುವಂತಹ ಇಂಗಿತವನ್ನು ದೇವರಿಗೆ ಒಂದು ವಿಶೇಷವಾದಂಥ ವರ ಕೊಡು ಅಂತೇಳಿ ಅವರು ಕೇಳ್ಕೊಳ್ತಾ ಇಲ್ಲೂ ಕೂಡ ಓದುಗರ ಭಾಳಷ್ಟು ಗಮನ ಸೆಳೀತಕ್ಕಂಥ ಪ್ರಯತ್ನವನ್ನು ಈ ಕಾವ್ಯದಲ್ಲಿ ಅವರು ಮಾಡ್ತಾರೆ. ಇನ್ನೊಂದು ಕವಿತೆ ಹಳ್ಳಿ ಡಿಲ್ಲಿ ಅಂತ ಇದೆ. ಬಹುಶಃ ಹಳ್ಳಿ ಮತ್ತು ದೆಹಲಿ ನೋಡಿ ಹೇಗೆ ಸಮೀಕರಿಸ್ತಾರೆ ಅವರು ಶಬ್ದಗಳಲ್ಲೂ ಕೂಡ. ಬಹುಶಃ ಇವತ್ತು ಹಳ್ಳಿಗಳ ಸ್ವರೂಪ ಬಹಳಷ್ಟು ಬದಲಾವಣೆ ಆಗಿದೆ. ನೀವು 30-35 ವರ್ಷಗಳ ಹಿಂದಕ್ಕೆ ನಾವು ಹೋಗ್ಬಿಟ್ರೆ ಹಳ್ಳಿಗಳ ಸ್ವರೂಪ ಯಾಕೆ ಬದಲಾಗಿದೆ ಅಂತ ಹೇಳಿದರೆ, ಇವತ್ತು ಜಾಗತೀಕರಣ ಇರ್ಬೋದು, ಉದಾರೀಕರಣ ಇರ್ಬೋದು, ಖಾಸಗೀಕರಣ ಇರ್ತಕ್ಕಂಥ ಅನೇಕ ಸಂಗತಿಗಳು ಇವತ್ತು ಹಳ್ಳಿಗಳ ಈ ಸಾಂಸ್ಕೃತಿಕ ಚಹರೆಗಳನ್ನು ಕೂಡ ಬದಲಾವಣೆ ಮಾಡಿವೆ. ಭೌತಿಕವಾಗಿಯೂ ಕೂಡ ಬಹಳಷ್ಟು ಬದಲಾವಣೆಯಾಗಿದೆ, ಸಾಮಾಜಿಕವಾಗಿಯೂ ಸಾಕಷ್ಟು ಬದಲಾವಣೆಯಾಗಿದೆ, ರಾಜಕೀಯವಾಗಿಯೂ ಕೂಡ ಸಾಕಷ್ಟು ಬದಲಾವಣೆಯಾಗಿದೆ. ಅಂದರೆ ಇಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾತಂತ ಹೇಳಿದರೆ, ಬಹುಶಃ ಇಡೀ ಭಾರತ ದೇಶದ ಎಲ್ಲ ಸಾಂಸ್ಕೃತಿಕ ಚಹರೆಗಳು ಹಳ್ಳಿಗಳಲ್ಲೇ ಇರೋದು ಅಂಥೇಳಿ ಮಹಾತ್ಮ ಗಾಂಧಿಯವರು ಒಂದು ಕಡೆ ಹೇಳ್ತಾರೆ. ಹಾಗಾಗಿ ಇಲ್ಲಿ ಈ ದೇಶದ ಆತ್ಮ ಇರೋದೇ ಹಳ್ಳಿಗಳಲ್ಲಿ. ಈ ದೇಶದ ಎಲ್ಲ ಜೀವನ ಕ್ರಮ, ಜೀವನ ಪದ್ಧತಿ, ಸಾಂಸ್ಕೃತಿಕ ಎಲ್ಲ ಚಹರೆಗಳು ಇರೋದೇ ಹಳ್ಳಿಯ ಜನಜೀವನ ಮಟ್ಟದಲ್ಲಿ. ಅವರು ಜೀವಿಸುವಂತಹ ಕ್ರಮ ಪದ್ಧತಿ ಏನಿದೆ ಅಲ್ಲಿ ಎಲ್ಲ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಹಳ್ಳಿ ಇವತ್ತು ಅಷ್ಟೊಂದು ಬದಲಾಗಿ ಬಿಟ್ಟರೆ, ಆಧುನಿಕತೆಗೆ ಒಗ್ಗಿಕೊಂಡು ಬಿಟ್ಟಾಗ ಅಲ್ಲಿಯ ಮನಸ್ಸುಗಳೇನಿವೆ, ಮುಗ್ಧ ಮನಸ್ಸುಗಳು ಒಡೆದೋದಾಗ ಅಲ್ಲಿಯ ಸಾಂಸ್ಕೃತಿಕವಾದ ಬಹಳ ದೊಡ್ಡ ಬದುಕಿದೆಯಲ್ಲ, ಅದಕ್ಕೆ ಬಹಳಷ್ಟು ಧಕ್ಕೆ ಬರ್ತೈತಿ ಎನ್ನುವ ಹಿನ್ನೆಲೆಯಲ್ಲಿ ಬಹಳ ಸೂಕ್ಷ್ಮವಾಗಿ ಹಳ್ಳಿ ಮತ್ತು ಡಿಲ್ಲಿ ಅನ್ನುವಂತಹ ಈ ಕವಿತೆಯಲ್ಲಿ ಅವರು ಬದಲಾವಣೆಯಾದಂಥ ಹಳ್ಳಿಗಳ ಬಗ್ಗೆ ಬಹಳ ಚೆನ್ನಾಗಿ ಬರಿತಾ ಹೋಗ್ತಾರೆ. ಬಹುಶಃ ಒಂದು ಕಾಲಕ್ಕೆ ತುಂಬಿ ಹರಿತಾ ಇರ್ತಕ್ಕಂತಹ ಕೆರೆ, ಕಟ್ಟಿ, ಹಳ್ಳ, ನದಿಗಳು, ಬಾವಿ ಇವತ್ತೆಲ್ಲ ಬತ್ತಿ ಹೋಗಿದೆ. ನೀವು ಯಾವ ಹಳ್ಳಿಗೆ ಹೋದರೂ ಈ ಥರನಾದಂತಹ ದೃಶ್ಯಗಳನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇದೆ. ಒಂದು ಕಾಲಕ್ಕೆ ಎಲ್ಲ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದು ಸಮೃದ್ಧವಾದಂಥ ಕಾಡುಗಳನ್ನು ಕಾಣ್ತಾ ಇದ್ದೀವಿ, ತೋಪುಗಳನ್ನು ಕಾಣ್ತಾ ಇದ್ದೀವಿ. ಇವತ್ತು ಆಧುನಿಕೀಕರಣ ತಂತ್ರಜ್ಞಾನದಲ್ಲಿ ಎಷ್ಟೊಂದು ಇವತ್ತು ಆವಿಷ್ಕಾರಗಳು, ಎಷ್ಟೊಂದು ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಂತೆಲ್ಲ ಮನುಷ್ಯ ಬೇರೆ ಬೇರೆ ರೀತಿಯಲ್ಲಿ ಯಂತ್ರಗಳನ್ನು ಬಳಕೆ ಮಾಡಿಕೊಂಡು ಇವತ್ತು ಏನೆಲ್ಲ ಹಳ್ಳಿಗಳ ಸ್ವರೂಪಗಳು ಬದಲಾಗಿವೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಚನ್ನವೀರ ಕಣಿವೆಯವರ ಕವಿತೆಯ ಸಾಲುಗಳು ನನಗೆ ನೆನಪಾದವು. ಚನ್ನವೀರ ಕಣಿವೆಯವರು ನೋಡಿದಂಥ ಕಾಲಘಟ್ಟದಲ್ಲಿ ಹಳ್ಳಿಯ ಕುರಿತು ಬಹಳ ಚೆನ್ನಾಗಿ ಅವರು ಆ ಕವಿತೆಯನ್ನು ಬರೀತಾರೆ. ಹಂತಿ ಹಾಡ ಸೂಸಿ ಬೀಸುಗಾಳಿಗೆ ಸೋಸಿ. ಹಂತಿ ಹಾಡು ಸೂಸಿ, ಹಂತಿ ಹಾಡೋದಂದರೆ ರೈತರು ಅಲ್ಲಿ ಒಕ್ಕಲು ಮಾಡುವಂಥ ಸಂದರ್ಭದಲ್ಲಿ ಕಣದಲ್ಲಿ ಹಂತಿ ಹಾಡು ಹಾಡ್ತಾರೆ, ಅಂದರೆ ರಾಶಿ ಮಾಡುವಂಥ ಸಂದರ್ಭದಲ್ಲಿ ಹಂತಿ ಹಾಡ ಸೂಸಿ ಬೀಸುಗಾಳಿಗೆ ಸೋಸಿ, ಕಣಕಣದಲ್ಲಿ ರಾಶಿಯಾಗುತ್ತೇನೆ ಅದೇ ಕ್ಷಣವೇ ದನ ಕರಗಳಿಗೆ ಹೊಟ್ಟು ಮೇವಿಗೆ ಬಣವಿಗೆ ಅಂತ. ನೋಡ್ರಿ, ಇವತ್ತು ನೀವು ಯಾವುದೇ ಹಳ್ಳಿಗೆ ಹೋಗ್ರಿ, ಇವತ್ತು ಆಕಳ ಎಮ್ಮೆಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ.
ಅಂದರೆ ಅವರು ನೋಡಿದ ಕಾಲಘಟ್ಟದಲ್ಲಿ ಆ ದನ ಕರ ಕುರಿಗಳಿಗೆ ನಾನು ಒಟ್ಟು ಮೇವು ಆಗಬೇಕು, ಬಣವೆಯಾಗಬೇಕು ಅನ್ನುವಂತಹ ಬಹಳ ದೊಡ್ಡ ಬಯಕೆಯನ್ನು ಆ ಕವಿತೆಯಲ್ಲಿ ಅವರು ವ್ಯಕ್ತಪಡಿಸ್ತಾರೆ. ಬಹುಶಃ ಈಗಿನ ಹಳ್ಳಿಗಳನ್ನು ನೋಡಿದರೆ ಅವರು ಹಾಗೆ ಬರಲಿಕ್ಕೆ ಸಾಧ್ಯ ಇಲ್ಲೇನೋ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲೂ ಕೂಡ ಅದೇ ಥರದ ಆಶಯಗಳನ್ನು ಇಲ್ಲಿ ಕವಿ ಮಿತ್ರರಾಗಿರ್ತಕ್ಕಂಥ ಮುನಿರಾಜ್ ಅವರು ವ್ಯಕ್ತಪಡಿಸ್ತಾರೆ ಈ ಕವಿತೆಯಲ್ಲಿ. ಇಲ್ಲಿದೆ ನೋಡಿ ನಮ್ಮ ಹಳ್ಳಿ, ಇವರೆಲ್ಲ ಮಾಡಲು ಹೊರಟಿದ್ದಾರೆ ಡೆಲ್ಲಿ. ಇಲ್ಲಿದೆ ಹಸಿರು ಪೈರ, ಮಲ್ಲಿಗೆಯ ಮೊಗ್ಗು, ಏನೆಲ್ಲ ನಾವು ಬೆಳೀತಾ ಇದ್ದೀವಿ, ಕನಕಾಂಬರಿ ಬೆಳೀತಾ ಇದ್ವಿ, ಮಲ್ಲಿಗೆ ಬೆಳೀತಾ ಇದ್ವಿ, ಭತ್ತದ ತೆನೆ, ದ್ರಾಕ್ಷಿಯ ಗೊಂಚಲು, ಏನೆಲ್ಲ ಇತ್ತು. ಈ ಏನೆಲ್ಲವನ್ನು ಬೆಳೀತಕ್ಕಂಥ ಈ ಭೂತಾಯಿಯ ಒಡಲನ್ನು ನಮ್ಮ ಶತ್ರುಗಳು ಬಗೆದು ಬಿಟ್ಟಾರ, ಹಣವನ್ನು ಮಾಡಲಿಕ್ಕೆ ಮರಳು ಮಾರ್ತಾರ, ಮಣ್ಣು ಮಾರ್ತಾರ ಅನ್ನುವಂಥ ಸಂಗತಿಯನ್ನು ಇಲ್ಲಿ ಪ್ರಕೃತಿ ಇವತ್ತು ಎಷ್ಟು ಹಾಳಾಗಿದೆ ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ಇಲ್ಲಿ ಕವಿತೆಯಲ್ಲಿ ಕಟ್ಟಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲಿ ಪರಿಸರವನ್ನು ನಾವೆಲ್ಲ ಉಳಿಸಿಕೊಳ್ಬೇಕಾಗಿದೆ, ಹಳ್ಳಿಗಳು ಹಳ್ಳಿಗಳಾಗಿ ಉಳಿಬೇಕು, ಅಲ್ಲಿ ಪ್ರೀತಿ, ಸ್ನೇಹ, ಸೌಹಾರ್ದತೆಯ ಬದುಕು ಭಾಳಷ್ಟು ಗಟ್ಟಿಯಾಗಿ ನಿಲ್ಲಬೇಕು ಅನ್ನುವಂಥದ್ದನ್ನು ಭಾರತದ ಸಾಂಸ್ಕೃತಿಕ ಪರಂಪರೆಯಲ್ಲಿ ಹಳ್ಳಿಗಳ ಈ ಜನಪದ ಸಂಸ್ಕೃತಿ ಏನಿದೆ ಅದು ಬಹಳ ದೊಡ್ಡ ಮಹತ್ವದ ಪಾತ್ರವನ್ನು ವಹಿಸ್ತೈತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಹಳ್ಳಿಗಳು ಹಳ್ಳಿಗಳಾಗಿ ಉಳಿಬೇಕು ಅನ್ನುವಂತಹ ತುಂಬ ಅವರು ಮರುಗಿ ಇಲ್ಲಿ ಆ ಕವಿತೆಯನ್ನು ಬರೀತಾರೆ. ಅಂಥದ್ದೊಂದು ಇಲ್ಲಿ ಈ ಆಶಯ ಏನಿದೆ ಬಹಳ ಗಟ್ಟಿಯಾದಂಥ ಆಶಯ ಅಂತ ನಾನು ಅಂದ್ಕೊಳ್ತೇನೆ. ಈ ಓದುಗರ ಎದೆಗೆ ತಾಗಿ ಪ್ರತಿಯೊಬ್ಬರೂ ಕೂಡ ಹಳ್ಳಿಗಳಲ್ಲಿರ್ತಕ್ಕಂಥ ಸಂಪತ್ತನ್ನು ಉಳಿಸಿಕೊಳ್ಬೇಕಾಗಿದೆ. ಪ್ರೀತಿ, ಸ್ನೇಹ, ಸೌಹಾರ್ದತೆಯಿಂದ ಬದುಕ್ತಕ್ಕಂತಹ ನಮ್ಮೆಲ್ಲರ ಬದುಕು ಅದೇ ತೆರನಾದಂಥ ದಿಕ್ಕಿನಲ್ಲಿ, ಅದೇ ತೆರನಾದಂಥ ಹಾದಿಯಲ್ಲಿ ನಡಿಬೇಕಾಗಿದೆ. ಬಹುಶಃ ಈಗಿನ ವಿದ್ಯಮಾನಗಳನ್ನು ನೋಡಿದರೆ ನಾವೆಲ್ಲ ಭಾಳ ಸೂಕ್ಷ್ಮವಾದಂತಹ ಕಾಲಘಟ್ಟದಲ್ಲಿದ್ದೇವೆ. ಹಾಗಾಗಿ ಇನ್ನಷ್ಟು ಭಾವೈಕ್ಯತೆಯ ಬೇರುಗಳು ಹಳ್ಳಿಗಳಲ್ಲಿ, ಎಲ್ಲ ನಗರಗಳಲ್ಲಿ ಬಿಡ್ತಕ್ಕಂತಹ ಬೇರುಗಳು ಆಳವಾಗಿ ಬಿಡ್ತಕ್ಕಂಥ ಭಾವೈಕ್ಯದ ಬೇರುಗಳು ಆಳವಾಗಿ ಎಲ್ಲರೂ ಒಟ್ಟಾಗಿ ಬದುಕ್ತಕ್ಕಂತಹ ವಾತಾವರಣ ನಿರ್ಮಾಣ ಆಗಬೇಕಾಗಿದೆ ಅನ್ನುವಂತಹ ಬಹಳ ಬಹುದೊಡ್ಡ ಆಶಯ ಇರತಕ್ಕಂಥ ಮಾನವೀಯ ಅಂತಃಕರಣದಲ್ಲಿ, ಮಾನವೀಯತೆಯ ಹಿನ್ನೆಲೆಯಲ್ಲಿ ಈ ಕವಿತೆ ನಮ್ಮೆಲ್ಲರ ಗಮನ ಸೆಳೀತೈತೆ ಅನ್ನುವಂಥದ್ದು. ಬಹುಶಃ ಎಲ್ಲವನ್ನೂ ಇಲ್ಲಿ ಉಲ್ಲೇಖ ಮಾಡ್ತಕ್ಕಂಥ ಕವಿತೆಗಳೇ ಇವೆ. ನನಗೆ ಸಮಯದ ಚೌಕಟ್ಟಿರೋದ್ರಿಂದ ಇಲ್ಲಿಗೆ ಈ ಪುಸ್ತಕ ಅವಲೋಕನವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ಪುಸ್ತಕದೊಂದಿಗೆ ತಮ್ಮನ್ನು ಎದುರುಗೊಳ್ತೇನೆ. ಅಲ್ಲಿಯವರೆಗೆ ವಿರಾಮ. ನಮಸ್ಕಾರ.